ಒಂದಾನೊಂದು ಕಾಲದಲ್ಲಿ ದೂರದ ಹಳ್ಳಿಯೊಂದರಲ್ಲಿ ತುಕಾರಾಮ ಎಂಬ ಸಂತರು ವಾಸಿಸುತ್ತಿದ್ದರು. ಅವರು ವಿಠ್ಠಲನ ಪರಮ ಭಕ್ತರಾಗಿದ್ದರು. ಅವರ ಮನೆಯಲ್ಲಿ ಕಡುಬಡತನ ತಾಂಡವವಾಡುತ್ತಿತ್ತು. ಆದರೂ ತುಕಾರಾಮರು ಸದಾ ನಗುತ್ತಾ, ಹಾಡುತ್ತಾ, ದೇವರ ಧ್ಯಾನದಲ್ಲಿ ಮುಳುಗಿರುತ್ತಿದ್ದರು. ಒಂದು ದಿನ ಅವರ ಮನೆಗೆ ರಾಮು ಎಂಬ ಹುಡುಗ ಬಂದನು. ರಾಮು ತುಕಾರಾಮರನ್ನು ನೋಡಿ, ತಾತ, ನಿಮ್ಮ ಮನೆಯಲ್ಲಿ ಏನೂ ಇಲ್ಲ, ನೀವು ಬಡವರಂತೆ ಕಾಣುತ್ತೀರಿ. ಆದರೂ ನೀವು ಸದಾ ಸಂತೋಷವಾಗಿರುತ್ತೀರಿ. ಅದು ಹೇಗೆ ಸಾಧ್ಯ ಎಂದು ಕೇಳಿದನು. ತುಕಾರಾಮರು ನಗುತ್ತಾ, ನೋಡು ಮಗು, ನನ್ನ ಬಳಿ ಹಣ, ಆಸ್ತಿ, ಬಂಗಲೆ ಯಾವುದೂ ಇಲ್ಲ, ಆದರೆ ನನ್ನ ಬಳಿ ವಿಠ್ಠಲನ ಪ್ರೀತಿಯಿದೆ. ಅದಕ್ಕಿಂತ ದೊಡ್ಡ ಸಂಪತ್ತು ಬೇರೊಂದಿಲ್ಲ. ನನ್ನ ವಿಠ್ಠಲ ನನ್ನ ಹೃದಯದಲ್ಲಿ ನೆಲೆಸಿದ್ದಾನೆ. ಅವನ ಪ್ರೀತಿಯಿಂದಲೇ ನಾನು ಸಂತೋಷವಾಗಿರುವೆ ಎಂದರು. ರಾಮುಗೆ ತುಕಾರಾಮರ ಮಾತುಗಳು ಅರ್ಥವಾಗಲಿಲ್ಲ. ಅವನು, ತಾತಯ್ಯ, ವಿಠ್ಠಲ ಎಲ್ಲಿದ್ದಾನೆ? ಅವನನ್ನು ನಾನು ನೋಡಬಹುದೇ ಎಂದು ಕೇಳಿದನು. ತುಕಾರಾಮರು ರಾಮನ ಕೈ ಹಿಡಿದು, ನೋಡು ಮಗು, ವಿಠ್ಠಲ ಎಲ್ಲೆಡೆ ಇದ್ದಾನೆ. ಪ್ರತಿಯೊಂದು ಜೀವಿಯಲ್ಲಿಯೂ, ಪ್ರತಿಯೊಂದು ಕಣದಲ್ಲಿಯೂ ಅವನು ನೆಲೆಸಿದ್ದಾನೆ. ಅವನನ್ನು ನೋಡಲು ಕೇವಲ ಪ್ರೀತಿಯ ಕಣ್ಣುಗಳು ಬೇಕು. ನಿನ್ನ ಹೃದಯವನ್ನು ಪ್ರೀತಿಯಿಂದ ತುಂಬಿಸು. ಆಗ ನಿನಗೆ ವಿಠ್ಠಲನ ದರ್ಶನವಾಗುತ್ತದೆ ಎಂದರು. ರಾಮು ಮನೆಗೆ ಹೋದ ಮೇಲೆ ಆಲೋಚಿಸಿದನು. ತುಕಾರಾಮರು ಹೇಳಿದ ಮಾತುಗಳು ಅವನ ಮನಸ್ಸಿನಲ್ಲಿ ಗುನುಗುತ್ತಿದ್ದವು. ಮರುದಿನ ರಾಮು ಹಳ್ಳಿಯಲ್ಲಿದ್ದ ಬಡವರಿಗೆ ಆಹಾರವನ್ನು ಹಂಚಿದನು. ಪ್ರಾಣಿಗಳಿಗೆ ನೀರು ಕುಡಿಸಿದನು. ಗಿಡಗಳಿಗೆ ನೀರು ಹಾಕಿದನು. ಹೀಗೆ ರಾಮು ತನ್ನ ಸುತ್ತಲಿನ ಪ್ರಪಂಚವನ್ನು ಪ್ರೀತಿಯಿಂದ ನೋಡಲು ಪ್ರಾರಂಭಿಸಿದನು. ಒಂದು ದಿನ ರಾಮು ತುಕಾರಾಮರ ಬಳಿ ಬಂದನು. ಅವನ ಕಣ್ಣುಗಳಲ್ಲಿ ಹೊಳಪು ಇತ್ತು. ಅವನು, ತಾತ, ನನಗೆ ವಿಠ್ಠಲನ ದರ್ಶನವಾಯಿತು. ನನ್ನ ಸುತ್ತಲಿನ ಪ್ರಪಂಚದಲ್ಲಿ ಅವನನ್ನು ನೋಡಿದೆ. ನಿಮ್ಮ ಮಾತುಗಳು ನಿಜ ಎಂದನು. ತುಕಾರಾಮರು ನಗುತ್ತಾ, ನೋಡು ಮಗು, ಭಕ್ತಿಯೇ ನಿಜವಾದ ಸಂಪತ್ತು. ಪ್ರೀತಿಯಿಂದ ಜಗತ್ತನ್ನು ನೋಡು. ಆಗ ನಿನಗೆ ದೇವರ ದರ್ಶನವಾಗುತ್ತದೆ ಎಂದರು. ರಾಮು ತುಕಾರಾಮರ ಶಿಷ್ಯನಾದನು. ಅವನು ತನ್ನ ಜೀವನದುದ್ದಕ್ಕೂ ಪ್ರೀತಿಯಿಂದ ಬದುಕಿದನು. ಬಡವರಿಗೆ ಸಹಾಯ ಮಾಡಿದನು. ಪ್ರಾಣಿಗಳನ್ನು ಪ್ರೀತಿಸಿದನು. ಹೀಗೆ ರಾಮು ಸಂತ ತುಕಾರಾಮರಂತೆ ಭಕ್ತನಾದನು. ಈ ಕಥೆಯಿಂದ ನಾವು ಕಲಿಯುವ ನೀತಿ, ಭೌತಿಕ ಸಂಪತ್ತಿಗಿಂತ ಭಕ್ತಿ ಮತ್ತು ಪ್ರೀತಿಯೇ ನಿಜವಾದ ಸಂಪತ್ತು. ದೇವರು ನಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ. ಅವನನ್ನು ನೋಡಲು ಪ್ರೀತಿಯ ಕಣ್ಣುಗಳು ಬೇಕು. ನಮ್ಮ ಸುತ್ತಲಿನ ಪ್ರಪಂಚವನ್ನು ಪ್ರೀತಿಯಿಂದ ನೋಡಬೇಕು. ಆಗ ನಮಗೆ ದೇವರ ದರ್ಶನವಾಗುತ್ತದೆ.